ಹಬ್ಬ ಇರ್ಬೋದು ಅಥವಾ ಬೇರೆ ಫಂಕ್ಷನ್ ಇರ್ಬೋದು, ಮತ್ತು ಮನೆಗೆ ರಿಲೇಟಿವ್ಸ್ ಬಂದಾಗ ಅಥವಾ ನಮಗೆ ಯಾವಾಗ ಬೇಕಾದರೂ ಹೋಳಿಗೆ ತಿನ್ನಬೇಕು ಅಂತ ಅನಿಸಿದರೆ ಈ ಥರ ತುಂಬ ಸುಲಭವಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಬೇಗ ಮಾಡುವಂತಹ ಒಂದು ರೆಸಿಪಿನ ನಾನಿವಾಗ ರೆಡಿ ಮಾಡ್ತೀನಿ. ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಇಲ್ಲಿ ಒಂದು 2 ಕಪ್ ಅಷ್ಟು ನಾನು ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಅದನ್ನು ನಾನೀವಾಗ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಒಂದು 2 ವಿಷಲ್ ಬೆಂದರೆ ಸಾಕು. ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. 2 ವಿಷಲ್ ಕೂಗಿಸಿದ್ದೀನಿ. ನೋಡೋಣ ಇವಾಗ ಬೇಳೆ ಬೆಂದಿದೆಯಾ ಅಂತ. ನೋಡಿ, ತುಂಬ ಸಾಫ್ಟಾಗಿ ಬೆಂದಿದೆ ಬೇಳೆ. ಇವಾಗ ಈ ಬೆಂದಿರುವ ಬೇಳೆನ ಆ ನೀರನ್ನು ನಾನಿವಾಗ ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ತುಂಬ ಸ್ಮೂತ್ ಅಂದರೆ ಅಷ್ಟು ಸ್ಮೂತಾಗಿ ಸಾಫ್ಟಾಗಿದೆ. ನೋಡಿ, ಬೇಳೆ ಈ ಥರ ಆಗಬೇಕು. ಈಗ ನೀರನ್ನು ಬೇರೆ ಮಾಡಿಕೊಂಡು ಉಳಿದಿರುವಂಥ ಬೇಳೆಗೆ ನಾನು 1.5 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರು, ಮತ್ತು ನಾನು ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಳೆ ಒಬ್ಬಟ್ಟಿಗೆ ನಾವು ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ 2 ಮಿಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೆಲ್ಲ ಎಲ್ಲ ನೀರು ಬಿಡುತ್ತೆ. ಎಲ್ಲ ಚೆನ್ನಾಗಿ ನೀರು ಬಿಡೋವರೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹುರಿನ ಸಿಮ್ಮಲ್ಲೇ ಇಟ್ಕೋಬೇಕು. ಜಾಸ್ತಿ ಹುರಿ ಆದರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ ತಳ ಎಲ್ಲ. ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ನಾವು ತಿರುಗಿಸ್ತಾ ಇರೋಣ. ಈಗ ಹೂರಣನ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಅದು ಹಾಗೆ ತಿರುಗಿಸ್ತಾ ಫುಲ್ ಗಟ್ಟಿಯಾಗಿಬಿಡುತ್ತೆ. ಈಗ ಸ್ವಲ್ಪ ಹೊತ್ತು ನಾವು ಇದನ್ನು ಗಟ್ಟಿಯಾದಂಥ ಹೂರಣನ ಹಾರಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ನಾವು ಅದನ್ನು ರುಬ್ಕೋಬೇಕು. ಅಷ್ಟೊತ್ತಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಒಂದು 4 ಕಪ್ ಆಗೋವಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಚಿರೋಟಿ ರವೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ ಹಾಕೋದ್ರಿಂದ ಈ ಹೋಳಿಗೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ತಟ್ಟಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಹದವಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಈ ಹೋಳಿಗೆ ಹಿಟ್ಟನ್ನು ಒಂದು 2 ಅವರ್ ಮುಂಚೆ ಕಲಸಿ ಇಟ್ಟರೆ ಈ ಥರ ತುಂಬ ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಮಧ್ಯಾಹ್ನ ಊಟದಷ್ಟೊತ್ತಿಗೆ ಫಸ್ಟ್ ಹಿಟ್ಟನ್ನು ನಾವು ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಊಟ ಟೈಮ್ ಅಷ್ಟೊತ್ತಿಗೆ ನಾವು ಹೋಳಿಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಹೋಳಿಗೆ ಅಂತೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಇವಾಗ ಹಿಟ್ಟು ಕೂಡ ರೆಡಿ ಆಯಿತು. ಇದನ್ನು ಒಂದು 2 ಅವರ್ ಹಾಗೆ ಇಟ್ಬಿಡೋಣ. ಇದು ಚೆನ್ನಾಗಿ ನೆನಿಬೇಕು. ಹಿಟ್ಟು ಒಂದು ಹದ ಆಗಬೇಕು. ಈಗ 2 ಅವರ್ ಆಯಿತು. ಹಿಟ್ಟು ತುಂಬ ಸಾಫ್ಟಾಗಿದೆ. ಈಗ ಹೋಳಿಗೆನ ಮಾಡೋಣ. ಮೊದಲಿಗೆ ನಾವು ಇಲ್ಲಿಂದ ಒಂದು ಉಂಡೆನ ತೊಗೊಂಡು ಅದನ್ನು ಸ್ವಲ್ಪ ನಾವು ಈ ಥರ ಕೈಯಲ್ಲೇ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಹೂರಣನ ಹಾಕ್ಕೊಳ್ಳೋಣ. ಆ ಉಂಡೆಗೆ ಒಂದು ಅರ್ಧದಷ್ಟು ಹೂರಣನ ನಾವಿಲ್ಲಿ ಹಾಕ್ಕೋಬೇಕು. ನೋಡಿ, ಈ ಥರ ನಾವು ಇದನ್ನು ಫೋಲ್ಡ್ ಮಾಡೋಣ. ನೋಡಿ, ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಈಗ ಕವರಿಗೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಾವು ನಿಧಾನವಾಗಿ ತಟ್ಟಬೇಕು. ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಈಗ ಮುಟ್ಟಿದರೆ ಸಾಕು.
ಆ ಹಿಟ್ಟೆ ಅದು ಚೆನ್ನಾಗಿ ಈ ಥರ ಸ್ಪ್ರೆಡ್ ಆಗುತ್ತೆ. ಇವಾಗ ಹೋಳಿಗೆ ತಟ್ಟಿದ್ದು ಆಯ್ತು. ಇವಾಗ ಅದನ್ನು ನಾವು ಫ್ರೈ ಮಾಡೋಣ. ಒಂದು ತವದಲ್ಲಿ ಹಾಕಿ, ನಾನ್ ಸ್ಟಿಕ್ ತವದಲ್ಲಿ ಹುರಿದ್ರೆ ಇದು ಬೇಗ ಸೀದೋಗಲ್ಲ. ಅದಕ್ಕೋಸ್ಕರ ನಾವು ನಾನ್ ಸ್ಟಿಕ್ ತವದಲ್ಲೇ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ಳೋಣ. ಹಿಟ್ಟು ನಾವು ಕಲಿಸುವಾಗನೂ ಕೂಡ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೋಬೇಕು. ಇವಾಗ ಇದನ್ನು ತಿರುಗಿಸಿ ನಾವು ಹಾಕ್ಕೊಳ್ಳೋಣ. ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಟ್ಟರೇನು ಕೂಡ ಇದು ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ನಾವು ಇನ್ನೊಂದು ಹೋಳಿಗೆ ತಟ್ಟೋ ಅಷ್ಟೊತ್ತಿಗೆ ಒಂದು ಹೋಳಿಗೆ ರೆಡಿಯಾಗಿಬಿಡುತ್ತೆ. ನೋಡಿ, ಇವಾಗ ತುಂಬ ಅದ್ಭುತವಾದ ಹೋಳಿಗೆ ರೆಡಿಯಾಗಿದೆ. ಅದನ್ನು ಈ ಥರ ಫೋಲ್ಡ್ ಮಾಡಿ ತೆಗೆದಿಡೋಣ. ತುಂಬ ಸೂಪರಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತೇಳಿದರೆ, ತುಂಬ ಚೆನ್ನಾಗಿದೆ. ಇನ್ನೂ ಸುಮಾರು ಹೋಳಿಗೆಗಳನ್ನ ಮಾಡ್ಬೋದು. ಹೂರಣ ಕೂಡ ರೆಡಿ ಇದೆ. ಇವಾಗೇನಿದ್ರು ನೋಡೋಣ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತೇಳ್ಬಿಟ್ಟು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಗರಿ ಗರಿಯಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಹೊಸ ವೀಡಿಯೋ ಜೊತೆ ಪುನಃ ಸಿಗೋವರೆಗೆ ನನಗೆ ತುಂಬ ಥ್ಯಾಂಕ್ಸ್, ಬಾಯ್ ಹೇಳ್ತೀನಿ.